ಆದಿತ್ಯರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಕಚೇರಿ ಸೀಸ್ ಮಾಡಲಾಗಿದೆ. ಈಗ ತಿಲಕವಾಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಕಂಪನಿ ಸಿಇಒ ಸೇರಿ ಒಟ್ಟು 10 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಸಹಕಾರ ಇಲಾಖೆ ಸಹಾಯಕ ನಿಬಂಧಕ ಜಬೀವುಲ್ಲಾ ಕೇಸ್ ದಾಖಲು ಮಾಡಿದ್ದಾರೆ. A1 ಆರೋಪಿ ಆದಿತ್ಯರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಆದಿತ್ಯರಾಜ್ ಅವರ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದು. A2 ಆರೋಪಿ ಆದಿತ್ಯರಾಜ್ ಕಮೋಡಿಟೀಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. A3 ಆದಿತ್ಯರಾಜ್ ಸೆಕ್ಯೂರಿಟಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ. A4 ಮಾಲೀಕ ಸಂಸ್ಥಾಪಕ ಬಾಲರಾಜ್ ಮಾನೆ ಸೇರಿ ಒಟ್ಟು 6 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. 3,000 ಸಾರ್ವಜನಿಕರಿಂದ ತಲಾ 6,500 ಇಷ್ಟಕ್ಕೂ ಅಧಿಕ ಹೂಡಿಕೆ ಅಂದರೆ ಮಿನಿಮಮ್ 6,500 ಹಣ, ಅದಕ್ಕಿಂತಲೂ ಹೆಚ್ಚು ಹೂಡಿಕೆ ಮಾಡಿಸಿಕೊಂಡಿದ್ದಾರೆ. ಒಟ್ಟು 211 ಕೋಟಿ ಹಣ ಹೂಡಿಕೆ ಮಾಡಿಸಿಕೊಂಡಿದ್ದಾರೆ ಅನ್ನೋ ಗಂಭೀರ ಆರೋಪ. 4 ಬ್ಯಾಂಕ್ ಖಾತೆಗಳಲ್ಲಿ ಈ ದುಡ್ಡು ಜಮೆಯಾಗಿದೆ. ಸ್ವಯಂ ಕಂಪನಿ ಹೆಸರಿನ ಬ್ಯಾಂಕ್ ಖಾತೆಯಲ್ಲಿ ಹಣ ವರ್ಗಾವಣೆಯಾಗಿದೆ. ತಮ್ಮ ಖಾತೆಗಳಲ್ಲಿ ಜೊತೆಗೆ ಕಂಪನಿಯ ಖಾತೆಗಳಲ್ಲಿ ದುಡ್ಡು ವರ್ಗಾವಣೆಯಾಗಿದೆ. RBI ಸೇಬಿ ನಿಯಮಗಳನ್ನು ಗಾಳಿಗೆ ತೂರಿರುವಂಥದ್ದು ಬೆಳಕಿಗೆ ಬಂದಿದೆ. 1 ಲಕ್ಷಕ್ಕೆ 5% ಬಡ್ಡಿ ಕೊಡ್ತಾ ಇರುವಂಥದ್ದು ಬೆಳಕಿಗೆ ಬಂದಿದೆ. ಡಿಜಿಟಲ್ ಮಾಹಿತಿಯನ್ನು ಡಿಲೀಟ್ ಮಾಡಿರುವಂತಹ ಆರೋಪಿ ಈಗ ಈ ಸಂಪೂರ್ಣ ಪ್ರಕರಣದಲ್ಲಿ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಂತ ಪ್ರಯತ್ನವನ್ನು ಮಾಡ್ಕೊಳ್ತಾ ಇದ್ದಾನೆ, ಅಂದರೆ ಉಳ್ಕೊಳ್ಳೋದಕ್ಕೆ ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ನೋಡಿ, ಇಲ್ಲಿ ತುಂಬ ಬೇಜಾರಾಗೋದು ಏನಕ್ಕೆ ಅಂತಂದರೆ, ಸೇಬಿ ಏನು ಮಾಡ್ತಾ ಇದೆ, RBI ಏನು ಮಾಡ್ತಾ ಇದೆ, ಈ ಪ್ರಶ್ನೆ ಬರೋದಿಲ್ವೇನ್ರಿ? ನಿಜಕ್ಕೂ ಕೂಡ ಹೊಟ್ಟೆ ಉರಿದೋಗುತ್ತೆ. ಅದೆಷ್ಟು ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಅದೆಷ್ಟು ಜನ ಬೀದಿಗೆ ಬರ್ತಾ ಇದ್ದಾರೆ, ಇದೆಲ್ಲವೂ ಗಮನಕ್ಕೆ ಬರೋದಿಲ್ವಾ RBIಗೆ? ಯಾರ ಖಾತೆಗೆ ಎಷ್ಟು ದುಡ್ಡು ಬಂದಿದೆ ಅನ್ನುವಂಥದ್ದು ಸಾಮಾನ್ಯ ಜನ ಆಗಿದ್ರೆ ಭಾಳಷ್ಟು ಈಸಿಯಾಗಿ ಅವ್ರನ್ನ ಐಡೆಂಟಿಫೈ ಮಾಡ್ತಿರಲ್ರಿ. ಬರೀ 12 ಲಕ್ಷ ದುಡ್ಡು, 12 ಲಕ್ಷ ದುಡ್ಡೇನಾದರೂ ಟ್ರಾನ್ಸಾಕ್ಷನ್ ಆದರೆ ಸೀದಾ ಮನೆಗೆ ನೋಟಿಸು. ಆದರೆ ಇಂಥ ದೊಡ್ಡ ದೊಡ್ಡ ಕುಳಗಳೇನಿದ್ದಾರೆ ಅಂಥವರು ಕೋಟಿ ಕೋಟಿ ಹಣ ವಂಚನೆ ಮಾಡಿದ್ರು ಕೂಡ ನಿಮ್ಮ ಕಿವಿಗಳಿಗೆ ಅದು ಕೇಳಿಸಲ್ಲ, ನಿಮ್ಮ ಕಣ್ಣಿಗೆ ಅದು ಕಾಣೋದಿಲ್ಲ. ಇದರಲ್ಲಿ ನಿಮಗೂ ಕೂಡ ಅಂದರೆ RBI ಸೆಬಿಯವರಿಗೂ ಕೂಡ ಪಾಲೇನಾದರೂ ಬರುತ್ತಾ ಅನ್ನೋ ಪ್ರಶ್ನೆಗಳು ಎದುರಾಗ್ತಾ ಇದೆ. ಈಗ ನಾಚಿಕೆ ಮಾನ ಮರ್ಯಾದೆ ಎರಡೂ ಇಲ್ಲ ಈ RBIನವರಿಗೆ ಮತ್ತು ಸೆಬಿಯವರಿಗೆ. ಹೇಳಿದ್ರಲ್ಲ ನಿನ್ನೆ ಅರೌಂಡ್ ಇನ್ವೆಸ್ಟರ್ಸ್ ಹೆಚ್ಚಿಗೆ ಸಂಖ್ಯೆ ಗೊತ್ತಾಗಿಲ್ಲ, ಅಂದರೆ ಅದು ಒಬ್ಬೊಬ್ಬರು ಮಲ್ಟಿಪಲ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಒಂದು 6,500 ಇನ್ವೆಸ್ಟ್ಮೆಂಟ್ಸ್ ಜನ ಇರ್ಬೋದು, 4,000 to 5,000 ಇರ್ಬೋದು. ಬಟ್ ಅದು ಮಲ್ಟಿಪಲ್ ಇರೋದ್ರಿಂದ ಎಕ್ಸಾಕ್ಟಾಗಿ ಸೀಸ್ ಮಾಡ್ತೀರಾ ಸರ್? ಇಲ್ಲ, ಸೀಸ್ ಅಂದರೆ ಈಗ ಸದ್ಯಕ್ಕೆ ಲಾಕ್ ಮಾಡಿದ್ದೀವಿ. ಸದ್ಯಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನಗಳಿಗೆ ಪ್ರಮುಖ ಆರೋಪಿ ಎಲ್ಲಿದ್ದಾನೆ ಸರ್? ಏನು ನಿನ್ನೆ ನಾವು ಬರಕ್ಕೆ ಹೇಳಿದ್ವಿ, ನಿನ್ನೆ ಕಾಂಟ್ಯಾಕ್ಟ್ ಹಾಗಾಗಿ ಸರ್ಕಾರ ಅವರಷ್ಟು ಹೇಳಿಲ್ಲ. ಬಟ್ ನಮ್ಮಲ್ಲಿ ಏನು ಅವಶ್ಯಕತೆ ಇತ್ತು, ಏನು ಸಿಕ್ಕಿದೆ ನಮ್ಮ IT ಟೀಮಿಂದ ಏನು ನಾವು ರಿಕವರಿ ಮಾಡ್ಕೊಳ್ಬೇಕು ಅಷ್ಟನ್ನು ಮಾಡಿಕೊಂಡು ತನಿಖೆಯನ್ನು ರಿಪೋರ್ಟ್ ಸರ್. ಈಗ ತಮ್ಮ